ಪ್ರೈಸ್ ದ ಲಾರ್ಡ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಈ ದಿನದ ವಾಕ್ಯವನ್ನು ನಾವು ನೋಡುವುದಕ್ಕಿಂತ ಮುಂಚಿತವಾಗಿ ಒಂದು ಕಥೆಯನ್ನು ನಿಮ್ಮೊಂದಿಗೆ ಹೇಳ್ತೇನೆ. ಅದೇನೆಂದರೆ, ಒಬ್ಬ ಹುಡುಗಿ ತಾನು ಪ್ರೀತಿಯಿಂದ 2 ಕೋಳಿ ಮರಿಗಳನ್ನು ಸಾಕಿರ್ತಾಳೆ. ಆ ಕೋಳಿ ಮರಿಗಳು ಕೂಡ ಆ ಹುಡುಗಿಯ ಬಳಿಯಲ್ಲಿಯೇ ಇರ್ತವೆ. ಪ್ರಿಯರೇ, ಹೀಗೆ ಅವಳಿಗೆ ಕೊಡುವಂಥ ಪಾಕೆಟ್ ಮನೆಯಿಂದ ಅವಳೇನು ಮಾಡ್ತಾಳೆ, ಆ ಕೋಳಿ ಮರಿಗಳಿಗಾಗಿ ಒಂದು ಒಳ್ಳೆ ಮೇವನ್ನು ತಂದು ಹಾಕ್ತಾ ಇರ್ತಾಳೆ. ಅವು ಬೆಳೆಯುತ್ತಾ ದೊಡ್ಡವಾದ ನಂತರ ಒಂದು ದಿನ ಏನು ಮಾಡ್ತವೆ, ಆ ಕೋಳಿ ಮರಿಗಳು ಎದುರುಗಡೆ ಮನೆಯವನ ಒಂದು ತೋಟದ ಬಳಿಯಲ್ಲಿ ಮೇಯ್ತಾ ಇರಬೇಕಾದ್ರೆ ಅದನ್ನು ನೋಡಿದ ಎದುರುಗಡೆ ಮನೆಯವನಿಗೆ ಬಹಳ ಕೋಪ ಉಂಟಾಗಿ ಆ ಕೋಳಿ ಮರಿಗಳನ್ನು ಎತ್ಕೊಂಡು ಅವುಗಳ ಕತ್ತು ಮುರಿದು ಸಾಯಿಸಿ ಬಿಸಾಡಿಬಿಡ್ತಾನೆ. ಪ್ರಿಯರೇ, ಆ ದೃಶ್ಯವನ್ನು ನೋಡಿದ ಆ ಹುಡುಗಿಗೆ ಬಹಳ ದುಃಖ ಉಂಟಾಗಿ, ಆದರೂ ಕೂಡ ತನ್ನನ್ನು ಕ್ರಿಸ್ತೇಸುವಿನಲ್ಲಿ ಸಮಾಧಾನ ಪಡಿಸಿಕೊಂಡು ಆ ಕೋಳಿ ಮರಿಗಳನ್ನು ತೆಗೆದುಕೊಂಡು ಹೋಗಿ ಅವಳ ತಾಯಿಗೆ ಕೊಡ್ತಾಳೆ. ಅಮ್ಮ, ಈ ಕೋಳಿಗಳಿಂದ ಒಂದು ಒಳ್ಳೆ ಅಡಿಗೆಯನ್ನು ಮಾಡಿಟ್ಟರು ಎಂಬುದಾಗಿ ಹೇಳಿ ಮಾಡಿಟ್ಟಿರುವಂಥ ಅಡಿಗೆಯನ್ನು ಪೂರ್ತಿಯಾಗಿ ತೆಗೆದುಕೊಂಡು ಹೋಗಿ ಎದುರುಗಡೆ ಮನೆಯವನ ಬಳಿಯಲ್ಲಿ ಹೋಗಿ ಅವನಿಗೆ ಹೇಳ್ತಾಳೆ, ಅಂಕಲ್, ನೀವು ಬಹಳ ಹಸಿದಿದ್ದೀರಿ ಎಂಬುದಾಗಿ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರವಾಗಿ ಕರ್ತನು ನಿಮಗೋಸ್ಕರವಾಗಿ ಊಟ ಕೊಡುವಂತೆ ನನ್ನ ಹೃದಯದಲ್ಲಿ ಪ್ರೇರೇಪಿಸಿದ್ದಕ್ಕಾಗಿ ನಾನು ನಿಮಗೋಸ್ಕರವಾಗಿ ಈ ಒಂದು ಅಡುಗೆಯನ್ನು ತಂದಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಎದುರುಗಡೆ ಮನೆಯವನ ಒಂದು ಹೃದಯದಲ್ಲಿ ಚಾಟಿ ಏಟಿನಿಂದ ಹೊಡೆಯುವಂತಾಗಿ ತಾನು ತಲೆ ತಗ್ಗಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾನೆ. ಪ್ರಿಯರೇ, ಆ ಹುಡುಗಿ ಮಾಡಿದಂಥ ಈ ಕಾರ್ಯದ ಮುಖಾಂತರವಾಗಿ ಅವನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತದೆ. ಪ್ರಿಯರೇ, ಇದೇ ರೀತಿಯಾಗಿ ಇದರ ಕುರಿತಾಗಿ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 44ರಲ್ಲಿ ಹೀಗೆ ಬರೆದಿದೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಪ್ರೀತಿಯ ದೇವಜನರೇ, ಇವತ್ತು ನಿಮ್ಮ ವಿರೋಧವಾಗಿ ಅನೇಕ ವಿರೋಧಿಗಳು ಹೇಳ್ತಾ ಇದ್ದಾರಾ, ಅನೇಕರು ನಿಮ್ಮನ್ನು ಹಿಂಸಿಸ್ತಾ ಇದ್ದಾರಾ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಸಮಾಧಾನ ಪಡಿಸಿಕೊಂಡು ನೀವೇನು ಮಾಡಿರಿ, ಸತ್ಯ ವೇದದಲ್ಲಿ ಬರೆದಿರುವ ಪ್ರಕಾರ ನಿಮ್ಮ ವೈರಿಗಳನ್ನು ನೀವು ಪ್ರೀತಿಸುವವರಾಗಿರಿ. ಪ್ರಿಯರೇ, ಹೀಗೆ ಮಾಡುವುದರ ಮುಖಾಂತರವಾಗಿ ನೀವೇನು ಮಾಡ್ತೀರಾ, ಕರ್ತನ ಮಕ್ಕಳಾಗುವಂಥ ಒಂದು ಅಧಿಕಾರವನ್ನು ಅಥವಾ ಒಂದು ಯೋಗ್ಯತೆಯನ್ನು ಪಡೆದುಕೊಳ್ಳುವವರಾಗ್ತೀರಾ. ಇವತ್ತು ಲೋಕದಲ್ಲಿ ನಿಮಗೆ ಅನೇಕರು ಹಿಂಸಿಸುತ್ತಿರುವಾಗ, ಅನೇಕರು ನಿಮ್ಮ ವಿರುದ್ಧವಾಗಿ ಹೇಳುವಾಗ, ಅನೇಕರು ನಿಮ್ಮನ್ನು ಬಾಧಿಸುತ್ತಿರುವಾಗ, ಆದರೆ ನೀವು ಅವರ ವಿರುದ್ಧವಾಗಿ ಹೇಳದಂತೆ, ಅವರ ವಿರುದ್ಧವಾಗಿ ಮಾತನಾಡದಂತೆ ಸುಮ್ಮನೆ ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಪ್ರಿಯರೇ, ನಿಮ್ಮ ಒಂದು ಕಾರ್ಯದ ಮುಖಾಂತರವಾಗಿ ಅಥವಾ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ನೋಡಿ ನಿಮ್ಮ ವಿರೋಧಿಗಳು ಏನು ಮಾಡ್ತಾರೆ, ಅವರಲ್ಲಿ ಬದಲಾವಣೆಯನ್ನು ಅವರು ಮಾಡಿಕೊಳ್ಳುವ ರೀತಿಯಲ್ಲಿ ನೀವೇನು ಮಾಡಬೇಕು, ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರ ನಿಮ್ಮ ವೈರಿಗಳನ್ನು ಪ್ರೀತಿಸುವವರಾಗಿರುತ್ತೀರಿ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.